ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಇವತ್ತೇನು ನೋಡ್ತೀವಿ ಅಂದ್ರೆ ಸರ್ಕಲ್ಸ್ ಟಾಪಿಕನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಇದರದ್ದು ಲೆಕ್ಚರ್ 1 ಇರುತ್ತೆ ಇವತ್ತು. ಸೊ ಫ್ರೆಂಡ್ಸ್, ಯಾರಿಗಾದ್ರು ಪರ್ಸನಲ್ ಮೆಂಟರ್ಶಿಪ್ ಬೇಕಂತಂದ್ರೆ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ಲಿಂಕ್ನಾಗ ನೀವು ಜಾಯ್ನ್ ಆಗ್ಬೋದು. ಸೊ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ನಿಮ್ಗೆ ಡೈಲಿ ಕ್ವಿಝಸ್ ಬರ್ತಾವ, ಆಮೇಲೆ ಪ್ರಾಕ್ಟೀಸ್ ಕ್ವಶನ್ಸ್ ಬರ್ತಾವೆ, ವಿತ್ ಸೊಲ್ಯೂಷನ್ಸ್ ಸಿಗ್ತೈತಿ, ಲೆಕ್ಚರ್ ನೋಟ್ಸ್ ಸಿಗ್ತಾವೆ, ಆಮೇಲೆ ಡೌಟ್ ಸೆಷನ್ಸ್ ಲೈವ್ ಟು ಲೈವ್ ಹಾಕಿರ್ತಾವೆ. ಸೊ ಹಾಗಾಗಿ ಲಾಟ್ ಆಫ್ ಬೆನಿಫಿಟ್ಸ್ ಆರ್ ದೇನ್ ಜಾಯ್ನಿಂಗ್ ಅ ವೆರಿ ಫೋಕಸ್ಡ್ ಗ್ರೂಪ್. ಅಲ್ಲೆಲ್ಲರೂ ಪ್ರಿಪೇರ್ ಆಗಿರ್ತಾರೆ. ಸೊ ವೆರಿ ಯೂಸ್ಫುಲ್ ಕಾನ್ವರ್ಸೇಷನ್ಸ್ ಎಲ್ಲ ಹಾಕಿರ್ತಾವೆ. ಸೊ ಅದಕ್ಕೆ ನಾನು ನಿಮ್ಗೆ ಏನು ಮಾಡ್ತೀನಿ ಅಂದರೆ ಒನ್ ಟೈಮ್ ಫೀ ಅಂತ ಹೇಳಿ $200 ನೀವು ಪೇ ಮಾಡಿ ತೆಳಗೆ ಕೊಟ್ಟಿರುವಂಥ ವಾಟ್ಸಪ್ ಲಿಂಕ್ನಲ್ಲೇ ಜಾಯ್ನ್ ಆಗ್ರಿ. ಫೈನ್. ಸೊ ಅದ್ರದ್ದು ಯೂಸ್ ಮಾಡ್ಕೋರಿ. ಸೊ ದಿಸ್ ಅಮೌಂಟ್ ಈಸ್ ನಾಟ್ ಬಿಗ್ ಫ್ರೆಂಡ್ಸ್, ಬಟ್ ಅದರ ಬೆನಿಫಿಟ್ಸ್ ಆಮೇಲೆ ನಮ್ದು ಎಫರ್ಟ್ ಏನಿರ್ತೈತಲ್ಲ ನಿಮ್ಗೆ ಟ್ರೈನ್ ಮಾಡೋಕೆ ಅದು ರಿಯಲಿ ಮ್ಯಾಟರ್ ಆಗುತ್ತೆ. ಓಕೆ, ಲೆಟ್ ಸ್ಟಾರ್ಟ್. ಸೊ ಸರ್ಕಲ್ಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಇದ್ರದ್ದು ಸಿಲೆಬಸ್ ಸ್ವಲ್ಪ ನೋಡ್ಕೋಬೇಕಂತಂದ್ರೆ ಇಲ್ಲಿ ನೋಡ್ಕೋರಿ ಫ್ರೆಂಡ್ಸ್. ಇಲ್ಲಿ ಸಿಲೆಬಸ್ ಹೆಂಗಿರ್ತೈತಿ: ಡೆಫಿನೇಷನ್ ಆಫ್ ಅ ಸರ್ಕಲ್, ರೇಡಿಯಸ್, ಓಕೆ, ಡೆಫಿನೇಷನ್ ಸರ್ಕಲ್, ರೇಡಿಯಸ್, ಸರ್ಕಂಫರೆನ್ಸ್, ಡಯಾಮೀಟರ್, ಕಾರ್ಡ್, ಓಕೆ, ಮತ್ತೆ ಕಾರ್ಡ್, ಪ್ರಾಪರ್ಟಿ ಆಫ್ ಅ ಸರ್ಕಲ್, ಸೆಂಟ್ರಲ್ ಆಂಗಲ್ ಆ್ಯಂಡ್ ಇನ್ಸ್ಕ್ರೈಬ್ಡ್ ಆಂಗಲ್. ಸೊ ಈ ಥರ ಎಲ್ಲ ಈಗ ಸಿಲೆಬಸ್ ಇದೆ. ಥಿಯರಮ್ ಆ್ಯಂಡ್ ಆನ್ ಆಂಗಲ್ ಪ್ರಾಪರ್ಟಿ ಆಫ್ ಅ ಸರ್ಕಲ್. ಆಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಆ್ಯಂಡ್ ರೈಡರ್ಸ್ ಬೇಸ್ಡ್ ಆನ್ ದಿ ಪ್ರಾಪರ್ಟೀಸ್ ಆಫ್ ದಿ ಸರ್ಕಲ್, ಟು ಡ್ರಾ ಅ ಕಾರ್ಡ್ ಆಫ್ ಅ ಗಿವನ್ ಲೆಂತ್ ಇನ್ ಅ ಸರ್ಕಲ್. ಸೊ ದಿಸ್ ಇಸ್ ಅ ಕಂಪ್ಲೀಟ್ ಗುಡ್ ಪೋರ್ಷನ್ ಫಾರ್ ದಿ ಸರ್ಕಲ್ಸ್. ಓಕೆ, ಚಾಪ್ಟರ್ ಸರ್ಕಲ್ಸ್ನಲ್ಲಿ ಇನ್ನೂ ಪೋರ್ಷನ್ ಇದೆ ರೀ ತೆಳಗಿಲ್ಲೇ. ಮತ್ತೆ ಇಲ್ಲಿ ನೋಡ್ಕೋಬೋದು ನೀವು: ರಿಲೇಷನ್ ಬಿಟ್ವೀನ್ ರೇಡಿಯಸ್, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂಡ್ ಟ್ಯಾಂಜೆಂಟ್ ಆಫ್ ಸರ್ಕಲ್, ಪ್ರಾಪರ್ಟೀಸ್ ಆಫ್ ಟ್ಯಾಂಜೆಂಟ್ಸ್, ಟು ಡ್ರಾ ಡೈರೆಕ್ಟ್ ಟ್ಯಾಂಜೆಂಟ್ ಟು ಟೂ ಸರ್ಕಲ್ಸ್ ಆಫ್ ಗಿವನ್ ರೇಡಿಯೈ. ಸೊ ಈ ಥರ ಎಲ್ಲ ಪೋರ್ಷನ್ ಸ್ವಲ್ಪ ಡೆಪ್ತ್ ಆಗೈತಿ. ಅಥವಾ ನೀವೇನು ಹೇಳ್ಬೋದು ಅಂತಂದ್ರೆ ವೆರಿ ಗುಡ್ ಪೋರ್ಷನ್ ಫಾರ್ ಲ್ಯಾಂಡ್ ಸರ್ವೇಯಿಂಗ್ ಪರ್ಪಸ್, ಬಿಕಾಸ್ ಸರ್ಕಲ್ಸ್ ಅಪ್ಲಿಕೇಶನ್ ಜಾಸ್ತಿ ಇರ್ತೈತಿ. ಸೊ ಹಾಗಾಗಿ ನಾವೆಲ್ಲನೂ ಡೀಟೇಲ್ ಆಗಿ ಕವರ್ ಮಾಡ್ತೀವಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ಫ್ರೆಂಡ್ಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಸ್ಟಾರ್ಟ್ ಮಾಡೋಣ. ಸೊ ಮೇನ್ಲಿ ಟಾಪಿಕ್ಸ್ ಟು ಬಿ ಕವರ್ಡ್ ನಾವೇನು ಮಾಡ್ತೀವಿ ಅಂತಂದ್ರೆ, ಮೇನ್ಲಿ ಇವತ್ತು ನಾವು ಕ್ಲಾಸ್ನಲ್ಲಿ ಏನು ಫೋಕಸ್ ಮಾಡ್ತೀವಿ ಅಂದರೆ ಮೇನ್ ಕಾನ್ಸಂಟ್ರೇಷನ್ ಬೇಸಿಕ್ ಡೆಫಿನೇಷನನ್ನು ಅರ್ಥ ಮಾಡ್ಕೊಳೋದು ಮತ್ತು ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಇಂದ ಸರ್ಕಲ್ಸನ್ನು ನಾವು ಅರ್ಥ ಮಾಡ್ಕೊಳಕತ್ತೀವಿ. ಯಾಕಪ್ಪ ಇದು ವೆರಿ ಇಂಪಾರ್ಟೆಂಟ್ ಅಂತಂದ್ರೆ, ಇದ್ರಾಗ ಈ ಬೇಸಿಕ್ ಡೆಫಿನೇಷನ್ ಆ್ಯಂಡ್ ಕಾನ್ಸೆಪ್ಟ್ಸ್ನಾಗ ಎಷ್ಟೋ MCQs ಕವರ್ ಆಗ್ಬಿಡ್ತಾವ. ಓಕೆ, ಯಾಕಂದರೆ ಅವ್ರು ಯಾವುದೇ ನಿಮಗೆ ಪ್ರೂವ್ ಮಾಡಂತ ಕೊಡಂಗಿಲ್ಲ. ಸೊ ದೇರ್ ವಿಲ್ ನಾಟ್ ಬಿ ಮಚ್ ಪ್ರೂವ್ ಮಾಡುವಂಥ ಕ್ವಶನ್ಸ್ ಇರಂಗಿಲ್ಲ. ಬಟ್ ಆದರೆ ಅವ್ರು ಏನು ಮಾಡ್ತಾರೆ, ಅಪ್ಲಿಕೇಶನ್ ಬೇಸ್ಡ್ ಕೇಳ್ತಾರೆ. ಸೊ ಅಪ್ಲಿಕೇಶನ್ ಬೇಸ್ಡ್ ನಿಮ್ಗೆ ಸ್ವಲ್ಪ ಫೋಕಸ್ ಆಗಿ ನಿಮ್ಗೆ ಡೆಫಿನೇಷನ್ಸ್ ಮತ್ತು ಕಾನ್ಸೆಪ್ಟ್ಸ್ ಕ್ಲಿಯರ್ ಇದ್ರೆ ಅದನ್ನು ಅಟೆಂಪ್ಟ್ ಮಾಡ್ಬೋದು. ಓಕೆ, ಆಮೇಲೆ ಲಾಸ್ಟಿಗೆ ಎಂಡಿಗೆ ಸ್ವಲ್ಪ ರಿವ್ಯೂ ಕ್ವಶನ್ಸ್ನ ನೋಡ್ಕೊಂಡು ನಾವು ಇವತ್ತೇನು ಕಲ್ತೀವಲ್ಲ ಅದನ್ನು ನೋಡಿಕೊಂಡು ದೆನ್ ವಿ ವಿಲ್ ಕ್ಲೋಸ್ ದ ಲೆಕ್ಚರ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ಫ್ರೆಂಡ್ಸ್. ಸೊ ಅಕಾರ್ಡಿಂಗ್ ಟು ಯು ಗೈಸ್, ನಿಮ್ಗೆಲ್ಲರಿಗೂ ಗೊತ್ತೈತಿ. ಸೊ ವಾಟ್ ಈಸ್ ಅ ಸರ್ಕಲ್? ಅ ಸರ್ಕಲ್ ಈಸ್ ಅ 2D ಕ್ಲೋಸ್ಡ್ ಜಾಮೆಟ್ರಿಕಲ್ ಫಿಗರ್, 2 ಡೈಮೆನ್ಷನಲ್ ಕ್ಲೋಸ್ಡ್ ಜಾಮೆಟ್ರಿಕಲ್ ಫಿಗರ್. ಓಕೆ, ಸೊ ಆ್ಯಕ್ಚುಲಿ ಏನೈತೆ ಅಂದರೆ ಸರ್ಕಲ್ ಈಸ್ ಅ ಪಾಯಿಂಟ್ ಆಫ್ it's a point arrangement of all the points arranged in such a way that they are equidistant from a common point at a point. So that point is called as a center. Okay, ಆಮೇಲೆ if you draw a line from the center to any part or any point in the on the circle, it is called as the radius. ಓಕೆ, ಸೊ ಎಲ್ಲರಿಗೂ ಗೊತ್ತೈತ್ರಿ ಇದೆ, ಯಾಕಂದ್ರೆ ದಿಸ್ ಇಸ್ ಆಲ್ 10th ಬೇಸ್ಡ್ ಇರೋದ್ರಿಂದ ಎಲ್ಲ ನಾವು ಕಲ್ತ್ಕೊಂಡು ಬಂದಿದ್ದೀವಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ದಿ ಸೆಂಟರ್, ದಿಸ್ ಈಸ್ ಕಾಲ್ಡ್ ಆಸ್ ದ ರೇಡಿಯಸ್. ಸೊ ವಾಟ್ ಈಸ್ ಡಯಾಮೀಟರ್? ಡಯಾಮೀಟರ್ ಈಸ್ when you draw when you draw a straight line passing through the center on the circle, drawing a straight line passing through the center, so that is called as a diameter. Okay, this is called as a diameter. So ಅದರ ಫಾರ್ಮುಲಾ ನೋಡೋಣ. ಸೊ ವಾಟ್ ಈಸ್ diameter? Diameter is equal to 2 times of radius, or ಇನ್ನೊಂದ್ಸತಿ ಏನು ಬರಿಬೋದು ಅಂದ್ರೆ radius is equal to diameter by 2 ಅಂತ ಬರಿತೀವಿ. ನೆಕ್ಸ್ಟ್, ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂತಂದ್ರೆ ಕಾರ್ಡ್. ಈ ಕಾರ್ಡ್ ಅಂತ ಬರ್ತೈತಿ. ಸೊ ವಾಟ್ ಈಸ್ ಕಾರ್ಡ್? ಕಾರ್ಡ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಜಾಯ್ನಿಂಗ್ ದ 2 ಪಾಯಿಂಟ್ಸ್ ಇನ್ ದ ಸರ್ಕಲ್ ಅದರ್ ದೆನ್ ದ ಸೆಂಟರ್. ಇಟ್ ಮೇ ಬಿ ಇವನ್, ಸಾರಿ, ಅದಕ್ಕಿಂತ ಮುಂಚೆ ಕಾರ್ಡ್ ಈಸ್ ಎನಿ ಪಾಯಿಂಟ್, ಇಟ್ ಈಸ್ ಜಸ್ಟ್ ಜಾಯ್ನಿಂಗ್ 2 ಪಾಯಿಂಟ್ಸ್ ಇನ್ ಅ ಸರ್ಕಲ್. ಇಟ್ ಮೇ ಬಿ ಇವನ್ ಜಾಯ್ನಿಂಗ್ ಥ್ರೂ ದ ಸೆಂಟರ್ ಆಲ್ಸೋ. ಸೆಂಟರ್ನು ಜಾಯ್ನ್ ಆಗ್ಬೋದು, ಬಟ್ ಅಲ್ಲೇ ಆಲ್ರೆಡಿ ಡಯಾಮೀಟರ್ ಆಗ್ಬಿಡ್ತೈತೆ ಅದು. ಬಟ್ ಅಪಾರ್ಟ್ ಫ್ರಮ್ ದ ಸೆಂಟರ್, ಇಫ್ ಇಟ್ ಈಸ್ ಜಾಯ್ನಿಂಗ್ ಎನಿ 2 ಪಾಯಿಂಟ್ಸ್ ಆನ್ ದಿ ಸರ್ಕಲ್, ಇಟ್ ಈಸ್ ಕಾಲ್ಡ್ ಆಸ್ ಅ ಕಾರ್ಡ್. ಓಕೆ, ಇದನ್ನ ಕಾರ್ಡ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಡಯಾಮೀಟರ್? ಸೊ ಡಯಾಮೀಟರ್ ಈಸ್ ದಿ ಲಾರ್ಜೆಸ್ಟ್ ಕಾರ್ಡ್. ಭಾರಿ ಇಂಪಾರ್ಟೆಂಟ್ ಕ್ವಶನ್ ರೀ ಇದು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ MCQ. ವಾಟ್ ಈಸ್ ಡಯಾಮೀಟರ್? ಡಯಾಮೀಟರ್ ಇಸ್ ದ ಲಾರ್ಜೆಸ್ಟ್ ಕಾರ್ಡ್. ಯಾಕಂದ್ರೆ ಇಲ್ಲಿ ಏನಾಗುತ್ತೆ, ಇದು ಲೈನ್ ಇದು ಎಕ್ಸಾಕ್ಟ್ಲಿ ಏನಾಗುತ್ತೆ, ಈ ಸೆಂಟರ್ ಥ್ರೂ ಪಾಸ್ ಆಗಿ ದಿಸ್ ಈಸ್ ಆಲ್ಸೋ ಕಾರ್ಡ್. ಯಾಕಂದ್ರೆ 2 ಪಾಯಿಂಟ್ಸ್ಗೆ ಟಚ್ ಮಾಡತ್ತಿತ್ತದ, 2 ಪಾಯಿಂಟ್ಸ್ ಇನ್ ಆನ್ ಸರ್ಕಲ್, ಅಂಡ್ ಆಲ್ಸೋ ಇಟ್ ಈಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಇರೋದ್ರಿಂದ ಲಾಂಗೆಸ್ಟ್ ಕಾರ್ಡ್ ಪಾಸಿಬಲ್ ಇನ್ ಅ ಸರ್ಕಲ್ ಈಸ್ ದಿ ಡಯಾಮೀಟರ್. ಓಕೆ, ಸೊ ಫ್ರೆಂಡ್ಸ್, ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಾವು ನೋಡೋಣ ಅಂತ. ಓಕೆ, ಕಾರ್ಡ್, ಸೆಂಟರ್, ಸಮ್ ಬೇಸಿಕ್ ಕಾಂಪೋನೆಂಟ್ಸ್ ಆಫ್ ದಿ ಸರ್ಕಲ್. ಫೈನ್. ನೆಕ್ಸ್ಟ್ ನೋಡೋಣ್ರಿ. ಸೊ ಪಾರ್ಟ್ಸ್ ಆಫ್ ಅ ಸರ್ಕಲ್. ಸೊ ನಾವು ಆಲ್ರೆಡಿ ನಿಮ್ಗೆ ಹೇಳಿರೋದ್ರಿಂದ ರೇಡಿಯಸ್ ಈಸ್ ಅ ಪಾಯಿಂಟ್, ಆರ್ ಇಟ್ಸ್ ಅ ರೇಡಿಯಸ್ ಈಸ್ ಫ್ರಮ್ ದ ಸೆಂಟರ್. If you take a line and on the if you take a line from the center, and if you click on any of this
ಬೌಂಡ್ರೀಸ್ ಅಥವಾ ಎನಿ ಪಾಯಿಂಟ್ ಅಂತೂ ಕರಿಬೋದು, ಬಿಕಾಸ್ ಇಟ್ಸ್ ಎ ಕಲೆಕ್ಷನ್. ವಾಟ್ ಇಸ್ ಅ ಸರ್ಕಲ್? ಸರ್ಕಲ್ ಇಸ್ ಅ ಕಲೆಕ್ಷನ್ ಆಫ್ ಪಾಯಿಂಟ್ಸ್. ಸರ್ಕಲ್ ಈಸ್ ಕಲೆಕ್ಷನ್ ಆಫ್ ಪಾಯಿಂಟ್ಸ್ equidistant from the center. Okay, so that is the radius. So sector ಏನಪ್ಪಾ ಅಂತಂದ್ರೆ ಇದು ಒಂದು ಎಂಟೈರ್ ಒಂದು ಸರ್ಕಲ್ ಐತೆ ಅಂತ ತಿಳ್ಕೊಂಡಿರಿ. ಸೊ ಫ್ರಮ್ ದೇರ್ ಇಫ್ ಯು ಆರ್ ಡ್ರಾಯಿಂಗ್ ಟೂ ರೇಡಿಯಸ್ on the 2 points, let's say A and B on the circle, so that time whatever the area here created here, so that is called as the sector of a ಸರ್ಕಲ್. ಓಕೆ, ಸೊ ಈ ಸೆಕ್ಟರ್ ಒಳಗೆ ನಿಮಗೆ ಮತ್ತೆ ಎರಡು ಆಪ್ಷನ್ಸ್ ಬರ್ತಾವ. ಸೊ ಏನಪ್ಪಾ ಅಂತಂದ್ರೆ ದೇರ್ ಆರ್ ಟೂ ಆಪ್ಷನ್ಸ್ ಇನ್ ಸೆಕ್ಟರ್ಸ್ ಆಲ್ಸೋ. ದೇ ಆರ್ ನಥಿಂಗ್ ಬಟ್ ಮೈನರ್. ದಿಸ್ ಈಸ್ ಅ ಮೇಜರ್ ಸೆಕ್ಟರ್. ಯಾಕಂದ್ರೆ ಇದು ಕೂಡ ಸೆಕ್ಟರ್, ಇದು ಒಂದು ರೇಡಿಯಸ್ ಬರುತ್ತೆ ಇಲ್ಲಿ, ಇದು ರೇಡಿಯಸ್. ಸೊ ಇದ್ರದ್ದು ಇನ್ನೊಂದು ಪೋರ್ಷನ್ ಬರ್ತೈತಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅ ಮೇಜರ್ ಸೆಕ್ಟರ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅ ಮೈನರ್ ಸೆಕ್ಟರ್. ದಿಸ್ ಆರ್ ಕಾಲ್ಡ್ ಆಸ್ ಅ ಮೈನರ್ ಸೆಕ್ಟರ್. ಓಕೆ, ಸೊ ತಿಳಿತಲ್ರಿ. ಸೊ ಸೆಗ್ಮೆಂಟ್. ಸೊ ವಾಟ್ ಈಸ್ ಸೆಗ್ಮೆಂಟ್? Segment is the portion. Okay, it is a portion between a chord. So whatever the chord you are drawing here, ಈ chord ಏನು ಡ್ರಾ ಮಾಡಿರಲ್ಲ, ಸೊ ಡ್ರಾ ಮಾಡಿದ ಏರಿಯಾ enclosing the area of the circle. So whatever the area enclosed here, this is called as a segment. ಈ ಏರಿಯಾಗ ಸೆಗ್ಮೆಂಟ್ ಅಂತಾರೆ. ಸೊ ಸೆಕ್ಟರ್ ಅಂಡ್ ಸೆಗ್ಮೆಂಟ್ ಆರ್ ದಿ ಏರಿಯಾಸ್. ನೆನಪಿಟ್ಕೋಬೇಕು ನೀವು. ಸೆಕ್ಟರ್ ಅಂಡ್ ಸೆಗ್ಮೆಂಟ್ ಏನಿರ್ತಾವಲ್ಲ, ಸೊ ದೀಸ್ ಆರ್ ದಿ ಏರಿಯಾಸ್. ಓಕೆ, ಸೊ ದೇ ಆರ್ ದಿ ಏರಿಯಾಸ್. ದೇ ಆರ್ ನಾಟ್ ಜಸ್ಟ್ ಸಿಂಪ್ಲಿ ಲೈನ್ಸ್. ಸೊ ಅದೇ ರೀತಿ ಇಲ್ಲಿ ನಿಮ್ದು ಮೇಜರ್ ಸೆಗ್ಮೆಂಟ್ ಬರ್ತೈತಿ. ಸೊ ಮೇಜರ್ ಪೋರ್ಷನ್ ಆಫ್ ದ ಸೆಗ್ಮೆಂಟ್. ಸೊ ದಿಸ್ ಈಸ್ ಅ ಮೈನರ್ ಪೋರ್ಷನ್ ಆಫ್ ದಿ ಸೆಗ್ಮೆಂಟ್. ಓಕೆ, ನೆಕ್ಸ್ಟ್ ಒನ್ ಈಸ್ ಆರ್ಕ್. ಸೊ ಆರ್ಕ್, ವಾಟ್ ಈಸ್ ಅನ್ ಆರ್ಕ್? ಆರ್ಕ್ ಈಸ್, ಯು ಕ್ಯಾನ್ ಸಿ ದ ಒಂದು ರಿಪ್ರೆಸೆಂಟೇಷನ್ ಗೊತ್ತಾಗುತ್ತೆ ಇಲ್ಲಿ ನಿಮಗೆ. ಸೊ ಸೊ ದಿಸ್ ಈಸ್ ದ ಎಂಟೈರ್ ಸರ್ಕಲ್. ಈ ಡ್ಯಾಶ್ ಡ್ಯಾಶ್ ಮಾಡಿದಾರಲ್ಲ, ಇಟ್ ಈಸ್ ಎ ಪಾರ್ಟ್ ಆಫ್ ದಿ circumference of a circle, but it's not a complete part. So it is a part of circumference, of a circle. Part of circumference of the circle is the arc. Okay, so this is also again called as, ಇದನ್ನು ನಾವೇನು ಕ್ಲಾಸಿಫೈ ಮಾಡ್ಬೋದು ಅಂದ್ರೆ ಇದು ಮೈನರ್ ಆರ್ಕ್ ಅಂತ ಅನ್ಬೋದು. ಮೈನರ್ ಆರ್ಕ್ ಅಂತ ಅನ್ಬೋದು. ಸೊ ಇದು ರಿಮೈನಿಂಗ್ ಏನೈತಲ್ಲ ಇದು, ಸೊ ಈ ರಿಮೈನಿಂಗ್ ಏನು ನಿಮ್ಗೆ ಇಲ್ಲಿ ಕಾಣತೈತಲ್ಲ, ಸೊ ಲೆಟ್ ಮೀ ಡು ವಿತ್ ಅದರ್ ಕಲರ್. ಸೊ ಈ ರಿಮೈನಿಂಗ್ ಪೋರ್ಷನ್ ಏನೈತಲ್ಲ ಇದು, ದಿಸ್ ಈಸ್ ಅ ಮೇಜರ್ ಆರ್ಕ್. ದಿಸ್ ಈಸ್ ಅ ಮೇಜರ್ ಆರ್ಕ್. ಓಕೆ, ಓಕೆ ಫೈನ್. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಒಂದು ಟ್ಯಾಂಜೆಂಟ್. ಸೊ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಭಾಳಷ್ಟು ಇಂಪಾರ್ಟೆನ್ಸ್ ನೀವು ತಗೋಬೇಕಾಗುತ್ತೆ, ಯಾಕಂದ್ರೆ ಲಾಟ್ ಆಫ್ ಪ್ರಾಪರ್ಟೀಸ್ ಫಾರ್ ಟ್ಯಾಂಜೆಂಟ್ ಬರ್ತಾವ. ಸೊ ಟ್ಯಾಂಜೆಂಟ್ ಈಸ್ ಅ ಲೈನ್ ಸೆಗ್ಮೆಂಟ್ ವಿಚ್ ಟಚಸ್ ದಿ ಸರ್ಕಲ್ ಅಟ್ ಓನ್ಲಿ ಒನ್ ಪಾಯಿಂಟ್. ಏನಾಗತ್ತಂದ್ರೆ ಜಸ್ಟ್ ಏನಾಗುತ್ತದ, ಇಟ್ ಈಸ್ ಜಸ್ಟ್ ಟಚಿಂಗ್ ದ ಸರ್ಕಲ್ ಅಟ್ ಓನ್ಲಿ ಒನ್ ಪಾಯಿಂಟ್. ಸೊ ದಿಸ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ point of contact. Point of contact. This is called as a point of contact. Okay, so this is a tangent. Always remember that tangent is touching the circle at only one point. Okay, fine. Chord. So already in here, so what is chord? Chord is a line drawn between the two ends of the circle. Okay, so this is a chord. It's a line segment which is drawn for the two ends of the circle. Okay, so even you can say, sir ಹಂಗಂದ್ರೆ ಕೇಳಬಹುದು ಸರ್, ಮತ್ತೆ ಇದು ಸ್ಟ್ರೇಟ್ ಲೈನ್ ಡಯಾಮೀಟರ್ ಡ್ರಾ ಮಾಡಿದೆ, ಸೊ ವೆದರ್ ಇಟ್ ಈಸ್ ಅ ಕಾರ್ಡ್ ಅಂತ ನೀವು ಕೇಳಿದ್ರೆ, ಎಸ್ ಇಟ್ ಈಸ್ ದ ಕಾರ್ಡ್, ಬಟ್ ಏನಪ್ಪಾ ಅಂದ್ರೆ ಇಟ್ ಈಸ್ ದ ಲಾರ್ಜೆಸ್ಟ್ ಕಾರ್ಡ್. ಓಕೆ ಫೈನ್. ಸೊ ಸರ್ಕಂಫರೆನ್ಸ್ ಅಂತಂದ್ರೆ ಏನ್ರಿ? ಸೊ ಇಟ್ಸ್ ಲೈಕ್ ಅ ಪೆರಿಮೀಟರ್. ಇಟ್ ಈಸ್ ಸಿಮಿಲರ್ ಟು ಪೆರಿಮೀಟರ್. ಈ ಪೆರಿಮೀಟರ್ ವರ್ಡ್ ಇಟ್ ಈಸ್ ಮೋರ್ ಸೂಟೆಡ್ ಫಾರ್ ದಿ ಸ್ಕ್ವೇರ್ ಅಂಡ್ ರೆಕ್ಟಾಂಗ್ಯುಲರ್ ಏರಿಯಾಸ್ ಅಂಡ್ ಸಮ್ ಅದರ್ ಏರಿಯಾಸ್. ಬಟ್ ಸರ್ಕಲ್ಗೆ ಬಂದಾಗ ನಾವು ಅದಕ್ಕೆ ಏನಂತ ಕರಿತೀವಿ? ಸರ್ಕಂಫರೆನ್ಸ್. ವಿ ಕಾಲ್ ಇಟ್ ಆಸ್ ಸರ್ಕಂಫರೆನ್ಸ್. ಸೊ ದಿಸ್ ಈಸ್ ದ circumference, the entire length of this boundary, whatever it is called as a circumference. The formula is 2 pi r. So r ಇನ್ನೊಂದು ಏನು ಬರಿಬಹುದು ಅಂದ್ರೆ, so this 2r can be replaced by diameter d. So in place of this 2 and r, I can write this formula also as pi into d. So that is the circumference. So diameter is the largest chord. So this is the largest chord of a circle. Okay, so that is the diameter. So I hope you understood. So ಈಗ next ನೋಡ್ಕೊಳ್ಳೋಣ. ಸೊ ಈಗ ನೋಡ್ರಿ, ದ ರಿವಿಷನ್ ಆಫ್ ಕೀ ಕಾನ್ಸೆಪ್ಟ್ಸ್ ಅಂಡ್ ಫಾರ್ಮುಲೆ. ಸೊ ವೆರಿ ಇಂಪಾರ್ಟೆಂಟ್. ಈಗ ನಾವು ಒಂದೊಂದು ನೋಡ್ಕೊಂತ ಹೋಗ್ತೇವೆ. ಟ್ಯಾಂಜೆಂಟ್ ಟು ಅ ಸರ್ಕಲ್ ಈಸ್ ಅ ಲೈನ್ ದಟ್ ಇಂಟರ್ಸೆಕ್ಟ್ಸ್ ದ ಸರ್ಕಲ್ ಇನ್ ಎಕ್ಸಾಕ್ಟ್ಲಿ ಒನ್ ಪಾಯಿಂಟ್. ಅದ ಹೇಳಿದಲ್ಲಿ ನಿಮ್ಗೆ. ಸೊ ಇಲ್ಲೊಂದು ಸರ್ಕಲ್ ಐತಪ್ಪ ಅಂತ ಅನ್ಕೊಂಡ್ರೆ ವಿತ್ ಸೆಂಟರ್ ಪಾಯಿಂಟ್ ಸಿ. ಸೊ ವಾಟ್ ಈಸ್ ಅ ಟ್ಯಾಂಜೆಂಟ್? ಅ ಟ್ಯಾಂಜೆಂಟ್ ಈಸ್ ಅ ಲೈನ್ that touches the circle at only one point. This is the point at some point P. Okay, so this is called as a tangent. Always it will touch the circle at only one point. So ಹಂಗಾಗಿ ನೀವು ಕೇಳ್ಕೋಬಹುದು ನನಗೆ, so how many possible tangents are there on a circle? How many tangents can be drawn on the circle ಅಂತ ನೀವು ಕೇಳಿದ್ರೆ, ಎಷ್ಟು ಪಾಯಿಂಟ್ಸ್ ಅದಾವ್ರಿ ಇಲ್ಲಿ ಸರ್ಕಲ್ದಾಗ?
ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್ ದ ನಂಬರ್ ಆಫ್ ಪಾಯಿಂಟ್ಸ್ ಆನ್ ದಿ ಸರ್ಕಲ್? ಸೊ ಸರ್ಕಲ್ ಮೇಲೆ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಇರ್ತಾವ. ಓಕೆ, ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಇರೋದ್ರಿಂದ ಯು ಕ್ಯಾನ್ ಡ್ರಾ ದಿ ಇನ್ಫೈನೈಟ್ ನಂಬರ್ ಆಫ್ ಟ್ಯಾಂಜೆಂಟ್ಸ್ ಅನ್ನ ನೀವು ಡ್ರಾ ಮಾಡ್ಕೋಬಹುದು. ಓಕೆ, ಸೊ ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ಅ ಟ್ಯಾಂಜೆಂಟ್ ಟು ಅ ಸರ್ಕಲ್ ಈಸ್ ಅ ಲೈನ್ ದಟ್ ಇಂಟರ್ಸೆಕ್ಟ್ ದ ಸರ್ಕಲ್ ಅಟ್ ಎಕ್ಸಾಕ್ಟ್ಲಿ ಒನ್ ಪಾಯಿಂಟ್. ಈ ಪಾಯಿಂಟ್ ಇಲ್ಲೇ ಇರಬೇಕಂತ ಏನಿಲ್ಲ. ಸೊ ದಿಯರ್ ಟ್ಯಾಂಜೆಂಟ್ ಮೇ ಬಿ ಇನ್ ದಿಸ್ ವೇ. ಸೊ ಅದನ್ನು ಈ ತರ ಬರ್ಬೋದು, ಬಟ್ ಓನ್ಲಿ ಕಂಡೀಷನ್ ಅಂದ್ರೆ ಒಂದೇ ಪಾಯಿಂಟಿಗೆ ಟಚ್ ಆಕೈತೆ ಅದು. ಫೈನ್. ಸೊ ನೆಕ್ಸ್ಟ್ ನೋಡೋಣ್ರಿ. A tangent to a circle is a perpendicular to the radius through the point of contact. Is perpendicular to the radius through the point of contact. What is the meaning of this? So let us say there is a circle, okay, with some center O. So ನಾನು ಏನು ಮಾಡ್ತೀನಿ, I will draw a tangent here. So ನಾನು ಏನು ಮಾಡ್ತೀನಿ, I will draw a tangent here. So this is a tangent because it is touching at only one point, say P. ಅವಾಗ a tangent to a circle is perpendicular to the radius. ಸೊ ಈಗ ನಾನು ಏನು ಮಾಡ್ತೀನಿ, ಸೊ ಐ ವಿಲ್ ಡ್ರಾ ಅ ರೇಡಿಯಸ್. I will join the center and this point. So this is nothing but the radius R. Okay, so ಇದನ್ನ ಏನು ಹೇಳ್ತಾನಪ್ಪ ಅಂತಂದ್ರೆ ಅವ tangent always drawn is always perpendicular to the radius of the circle. Very important, 90 degree. Okay, so tangent is always perpendicular to radius. A line drawn through the endpoints of the radius and perpendicular to it is a tangent to the circle. So ಅದು ಹೇಳಿದ್ನಲ್ಲ ಕನ್ವರ್ಸ್ ಥೆರಮ್ ಅದ. ಸೊ ಕನ್ವರ್ಸ್ ಥೆರಮ್ ಏನಪ್ಪಾ ಅಂತಂದ್ರೆ ನಾವು ಆಲ್ರೆಡಿ ಇಲ್ಲಿ ಪ್ರೀವಿಯಸ್ಲಿ ನಿಮ್ಗೆ ಹೇಳಿದ ಪ್ರಕಾರ ಇಲ್ಲಿ ಏನಿರ್ತೈತಿ, ಸೊ ಇಲ್ಲಿ ಇಫ್ 90 degree, if a radius is making a tangent to a circle is perpendicular to the radius to the point of contact. ಸೊ ಅದನ್ನ ಉಲ್ಟಾ ಹಾಕತ್ತಾರ ಇಲ್ಲಿ ಅವರು. ಅವ್ರೇನಂತಾರ ಲೈನ್ ಡ್ರಾನ್ ಥ್ರೂ ದ ಎಂಡ್ ಪಾಯಿಂಟ್ಸ್ ಆಫ್ ಅ ರೇಡಿಯಸ್. ಅಂದ್ರೆ ಒಂದು ಸರ್ಕಲ್ ಐತಿ ಇಲ್ಲೇ, ಸೊ ದೇರ್ ಇಸ್ ಅ ರೇಡಿಯಸ್, ಇಲ್ಲಿ ಒಂದು ರೇಡಿಯಸ್ ಐತಿ. ಸೊ ಇಫ್ ಅ ಲೈನ್ ಈಸ್ ಡ್ರಾನ್ through the point of radius, so radius ಗೆ this is a point of radius touching the circle. If a line is drawn through the end point of the radius, ಇದು end point of the radius ಇದೆ. ಸೊ ಇಲ್ಲಿ ಒಂದು ಲೈನ್ ನಾವು ಡ್ರಾ ಮಾಡಿದ್ವಪ್ಪ ಅಂತಂದ್ರೆ it will always be 90 degrees ಅಂತ ಹೇಳಕತ್ತಾರ ಅವರು. ಸೊ ದಟ್ ಈಸ್ ಅ ಕಾನ್ವರ್ಸ್ ಥೆರಮ್. ಉಲ್ಟಾ ಎರಡು ಒಂದೇ. If a tangent is drawn, the tangent will always be perpendicular to the radius through the point of contact. ಅಥವಾ if a line is drawn through the point of radius on the circle, it will be 90 degree. ಎರಡು ಇಲ್ಲೇ ಪ್ರೂವ್ ಆಗುತ್ತೆ. ಸೊ ಇದೆಲ್ಲ ನೀವು ಆಕ್ಚುಲಿ ಇವನ್ 10th ಒಳಗೆ, ಸೊ ಯೂಶಲಿ ನಾವು ಇದನ್ನು ಪ್ರೂಫ್ ಅಂತ ಮಾಡ್ಕೋತೀವಿ. ಸೊ ಪ್ರೂಫ್ ಕ್ವಶನ್ಸ್ ಇವೆಲ್ಲ. ಪ್ರೂವ್ ದ್ಯಾಟ್ a line drawn through the end points of a circle radius and perpendicular to its tangent is a circle. ಸೊ ಅದೆಲ್ಲ ಆ ಥರ ಬರ್ತಾವೆ. ಬಟ್ ಇಲ್ಲಿ ನಿಮಗೆ ಪ್ರೂಫ್ ಕೇಳುವಂತ ಇದಿಲ್ಲ, ಡೈರೆಕ್ಟ್ಲಿ ನೀವು ರಿಸಲ್ಟ್ಸ್ನ ನೆನಪಿಡಬೇಕಾಗುತ್ತೆ. ಓಕೆ, ಫೈನ್. ದ ಲೆಂತ್ ಆಫ್ ದ ಸೆಗ್ಮೆಂಟ್ ಆಫ್ ಅ ಟ್ಯಾಂಜೆಂಟ್ ಬಿಟ್ವೀನ್ ದ ಪಾಯಿಂಟ್ and the given point to the contact with the circle is called the length of the tangent from the point to the circle. So ಏನು ನೋಡ್ರಿ ಇದೆ. ಸೊ ಲೆಟ್ ಅಸ್ ಸೇ ಇಲ್ಲೊಂದು ಸರ್ಕಲ್ ಐತಿ. The length of the segment of the tangent between the point and the given point of contact with the circle. ಸೊ ಇಲ್ಲಿ ನಾನು ಏನು ಮಾಡಿದೆ, ಸೊ I will draw a tangent. ಸೊ ಇಲ್ಲಿ there is a radius, the center, this is a radius. Okay, so the length of the segment of the tangent between, ಸೊ ಇಲ್ಲಿ ನಾನು ಏನಂತ ಕರಿತೀನಿ, P ಅಂತ ಕರಿತೀನಿ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಸಮ್ T. P ಮತ್ತೆ T ಅಂತ ಕರಿತೀನಿ. ಸೊ ನಮಗೇನು ಗೊತ್ತೈತೆ, ಆಲ್ರೆಡಿ ನಾವು ಫಸ್ಟ್ ಥೆರಮ್ ಕಲ್ತಿರೋದ್ರಿಂದ ದ ರೇಡಿಯಸ್ ವಿಲ್ ಆಲ್ವೇಸ್ be perpendicular to the tangent. The length of the segment of the tangent between the point and the given point of contact with the circle is called the length of the tangent from the point to the circle. So this is the length of the tangent. So what is the length of the tangent? This is the length of the tangent. So when I join the point from the center, okay, so with this is the length of the tangent. ಈ ಪಾಯಿಂಟ್ ಅಂದ್ರೆ ಯಾವ ಪಾಯಿಂಟ್ ಇಂದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಂದ ನಿಮ್ದು ಎಂಡ್ ಪಾಯಿಂಟ್ ಟಿ ಮಟ ಬರ್ತೈತಲ್ಲ, ಸೊ that point, so when you connect to the circle, so whatever the thing you get here, that is called as the length of the tangent. The length of two tangents drawn from an external point to a circle are equal. So ಏನು ಹೇಳ್ತೈತಪ್ಪ ಅಂದ್ರೆ, so the length of the tangents drawn from external points to the circle are equal. ಅಂದ್ರೆ ಮೀನಿಂಗ್ ಏನಪ್ಪಾ ಅಂದ್ರೆ, ಇಲ್ಲಿ ಒಂದು ನಾನು ಸರ್ಕಲ್ ಮಾಡಿದೆ. ಫಸ್ಟ್ ಒಂದು the length of the two tangents drawn from external point, ಇಲ್ಲೊಂದು ಏನೋ external point ಐತಿ ಇಲ್ಲಿ. Let us say that point is A. Okay, and we are drawing two tangents from an external point. ಈಗ ಒಂದು tangent ಇಲ್ಲಿ ನಾನು ಡ್ರಾ ಮಾಡಿದೆ. ಸೊ ಇನ್ನೊಂದು tangent ಏನು ಬರ್ತೈತಪ್ಪ ಅಂದ್ರೆ ಸ್ವಲ್ಪ ಲೈನ್ ಹಿಂಗಾಗತ್ತೆ. ಓಕೆ, ಸೊ ದಿಸ್ ಇಸ್ one more tangent. Let us say this point is P and this is Q and our radius is somewhere here O. Okay, so in that case ಇಲ್ಲಿ ಏನಿರ್ತೈತಿ, the tangent and
ರೇಡಿಯಸ್ ದೇ ವಿಲ್ ಹ್ಯಾವ್ ಈಕ್ವಲ್ ಅಂದರೆ ಪರ್ಪೆಂಡಿಕ್ಯುಲರ್ ಇರ್ತೈತಿ, ಇದು 90 ಡಿಗ್ರಿ ಇರ್ತೈತಿ. ಸೊ ಇದು ಕೂಡ ಎಷ್ಟು ಇರ್ತೈತಿ ಇಲ್ಲೇ, ಇದು ಕೂಡ 90 ಡಿಗ್ರಿ ಇರ್ತೈತಿ. ಸೊ ಇನ್ ದಿಸ್ ಕೇಸ್ ಈ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ನೀವೇನಾದರೂ ಟ್ಯಾಂಜೆಂಟ್ಸ್ ಡ್ರಾ ಮಾಡಿದಿ ಆನ್ ದ ಸರ್ಕಲ್, ಸೊ ದೆನ್ ದ ಲೆಂತ್ ದ tangent tangents AP is equal to AQ. Okay, so this is the meaning. The length of the two tangents drawn from an external point to a circle are equal. So AP is equal to AQ. Okay, so next ನೋಡ್ರಿ. So two tangents drawn from an external point to a circle. ನೋಡ್ರಲೆ, two tangents drawn from an external point to a circle subtend equal angles at the center of the circle. ಅಂತಂದ್ರೆ ಇದು ಏನೋ ಆಗಲೇ ಮಾಡಿದಲ್ಲ ಅದೇ ಸೇಮ್ ಬರುತ್ತೆ. So there is a circle here. So ಇಲ್ಲೊಂದು external point ಐತಿ. So this is your tangent 1 and this is your tangent 2. So this is point A, B, C, center O ಆಗುತ್ತೆ ಅಂತ ತಿಳ್ಕೊರಿ. So ಈಗ ಏನು ಮಾಡ್ತೀವಿ ಅಂದ್ರೆ, so when you take this is 90 degree because radius is perpendicular to this one, 90 ಬರ್ತೈತಿ. So ಇಲ್ಲೂ ಕೂಡ ಏನಾಗುತ್ತೆ, so this is also 90 degrees because this is a radius. Two tangents drawn from an external point to a circle subtend equal angles at the center of the circle. So ಇಲ್ಲೇನೈತಿ ಇದೆ ಸೆಂಟರ್ಗೆ ಈಕ್ವಲ್ ಆಂಗಲ್ಸ್ ಅನ್ನ ಅದು ಮಾಡುತ್ತೆ. ಸೊ ಹಿಯರ್, ಸೊ ಇಲ್ಲಿ ನೀವು ಏನ್ರಿ ಜಾಯಿನ್ ಮಾಡ್ಕೊಂಡು ಅಂದ್ರೆ, the two tangents drawn from an external point to a circle subtend equal angles at the center of the circle. So what it means to tell exactly ಹೇಳ್ರಿ ಏನಾಗುತ್ತೆ. ಸೊ ಎಕ್ಸಾಕ್ಟ್ಲಿ ನಿಮ್ಗೆ ಇಲ್ಲಿ ಹಿಂದಿನ ಪಾಸ್ಟುಲೇಟ್ ಪ್ರಕಾರ ಏನಾಕೈತಿ ಇಲ್ಲಿ, ಸೊ AB is equal to AC ಆಕೈತಿ. ಸೊ these two sides will be equal. ಸೊ ಆಂಗಲ್ಸ್ ಕೂಡ ಇಲ್ಲಿ 90 ಅದಾವ. ಸೊ ಹಾಗಾಗಿ ಆಂಗಲ್ AOB is equal to ಆಂಗಲ್ AOC. they subtend equal angles at the center. ಅಂದ್ರೆ ಈ ಆಂಗಲ್ ಏನಿರ್ತೈತಲ್ಲಪ್ಪ, ಸೊ ಈ ಆಂಗಲ್ ಏನಿರ್ತೈತಲ್ಲ, so this angle will be equal. they subtend equal angles at the center of the circle. Fine. So ತಿಳಿತಲ್ರಿ? Yes. Next one. So two tangents drawn from an external point to a circle are equally inclined to the segment joining the center to the point P. So ಇದು same ಅದೇ ಆಪ್ಷನ್ ಬರ್ತೈತಿ. So there is a circle here. So there is a center. Two tangents drawn from an external point. So ಇಲ್ಲೊಂದು tangent ಬರ್ತೈತಿ, ಇಲ್ಲೊಂದು tangent ಐತಿ. So this is the radius R. So this is also a radius R. So this is perpendicular 90 degree. So this is also 90. So ಇದು ಕಾಮನ್ ರೀ ಇದು. So let us say the point is P. ಇಲ್ಲಿ A ಅಂತನೋಣ, ಇದು B ಅಂತ ಕರೆಯೋಣ ಈ ಸತ. Two tangents drawn from an external point P to a circle are equally inclined to the segment joining the center to the point P. Okay, so they are equally, ಇಲ್ಲಿ ನಾವು ಏನರ ಇದನ್ನ ಜಾಯಿನ್ ಮಾಡಿದ್ವಿ ಸೆಂಟರ್ಗೆ. So what you can say, this angles, both angles are also equally inclined to the segment joining the center to the, so segment. So what is segment? So this is the segment. ಈ ಏರಿಯಾ ಏನಿರ್ತಲ್ರಿ, so what is segment ನೀವು ನೋಡ್ರಿ ಆಲ್ರೆಡಿ ಡೆಫಿನೇಷನ್ ಆಗ. So whenever a chord line is there, so this is a segment. So ಈಗ ನಿಮ್ದು ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್, these two points are your segment, one type ಇಲ್ಲಿ. Okay, so it's like a segment are equally inclined to the segment joining the center to the point P. So fine, ತಿಳಿತಲ್ಲ? If AP and AQ are two tangents drawn from an external point to a circle, ಯಾವ್ದ್ರಿ AP ಅಲ್ಲ ಇದು. So this is AP and AQ. So AQ are the two tangents drawn to a external point of the to a circle. Then the center of the circle lies on the bisector of the angle PAQ. Then the ಇಲ್ಲಿ ಏನೈತಿ ಸರ್ಕಲ್ ಇದೆ ಅಂತ ತಿಳ್ಕೊರಿದು. So let us say this is a circle. Okay, sorry, ಸ್ವಲ್ಪ ಸರ್ಕಲ್ ಸರಿಯಾಗಿ ಆಗಲಿಲ್ಲ. So let us say this is a circle. If AP and AQ are two tangents drawn from an external point to a circle, point A to a circle, then the center of the circle lies on the bisector of the angle PAQ. ಏನು angle PAQ ಐತಲ್ಲ ಇದು angle PAQ, the center, the point center will lie exactly at the bisector. So it will act as the bisector. Okay, bisector ಅಂತಂದ್ರೆ ಏನ್ರಿ, angle PAO is equal to angle, this angle PAO is equal to angle QAO. So bisector ಅಂತಂದ್ರೆ equally divide. So angle ಅನ್ನ equally divide ಮಾಡ್ತೈತಿ. Okay, so fine. So next one ಏನಪ್ಪಾ ಅಂತಂದ್ರೆ,
ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ವಾಟ್ ಆರ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್? ಸರ್ಕಲ್ಸ್ ಹ್ಯಾವಿಂಗ್ ಸೇಮ್ ರೇಡಿಯಸ್, ಸಾರಿ ಡಿಫರೆಂಟ್ ರೇಡಿಯಸ್ ಬಟ್ ಕಾಮನ್ ಸೆಂಟರ್. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್. ಇಲ್ಲೊಂದು ಸೆಂಟರ್ ಪಾಯಿಂಟ್ ಇರ್ತೈತಿ. ಸೊ ದಿಸ್ ಈಸ್ ಆಫ್ ರೇಡಿಯಸ್ 1 R1. ಸೊ ದಿಸ್ ಈಸ್ ಹ್ಯಾವಿಂಗ್ ರೇಡಿಯಸ್ R2. Okay, circles having same center but different radius, they are called as a concentric circles. Okay, so example ಎಲ್ಲಿ ನೋಡ್ಕೋಬಹುದು, ಆರ್ಚರಿ ಬೋರ್ಡ್ ನೋಡ್ಕೋಬಹುದು. ಹೆಂಗಿರ್ತೈತಿ ಆರ್ಚರಿ ಬೋರ್ಡ್? ಸೊ ಇಫ್ ಯು ಹ್ಯಾವ್ ಸೀನ್ ದಟ್, ಸೊ ಇಲ್ಲಿ ಈ ತರ ಇರ್ತೈತಿ. ಸೊ ಟ್ರೀ ಬಾರ್ಕ್ ಆಫ್ ದ ಟ್ರೀ ಹೆಂಗಿರ್ತೈತಿ ಕ್ರಾಸ್ ಸೆಕ್ಷನ್. ಸೊ ಕ್ರಾಸ್ ಸೆಕ್ಷನ್ ನೋಡಿದ ತಕ್ಷಣ ಸೊ ಆಲ್ಮೋಸ್ಟ್ ಯು ವಿಲ್ ಫೈಂಡ್ ದ ಆನ್ಯುವಲ್ ರಿಂಗ್ಸ್. ಇಲ್ಲಿ ರಿಪಲ್ ವೇವ್ಸ್ ಅಂದ್ರೆ ಇಫ್ ಯು ಡ್ರಾಪ್ ಅ ಸ್ಟೋನ್ ಆನ್ ದ ರಿವರ್, ಸೊ ಯಾವ ತರ ಆಕೈತಿ ರಿಪಲ್ಸ್ ಈ ತರ ಸ್ಪ್ರೆಡ್ ಹಾಕೊಂತ ಹೋಗ್ತಾವ ಈ ತರ. Okay, so it means that there is a common center but radius is different. Fine. ಸೊ ಇದ್ರಾಗ ಕೆಲವೊಂದೆಲ್ಲ ಬರ್ತಾವ ನೋಡ್ಕೊರಿ. ಟ್ಯಾಂಜೆಂಟ್ ಸರ್ಕಲ್ಸ್ ಅಂತ ಬರ್ತಾವ. ಸೊ ಟ್ಯಾಂಜೆಂಟ್ ಸರ್ಕಲ್ಸ್ ಅಂದ್ರೆ ಸೊ ಒನ್ ಸೆಂಟರ್, ವೆನ್ ಬೋತ್ ಸೆಂಟರ್ ಅಂಡ್ ರೇಡಿಯಸ್ ದೇ ಆರ್ ಡಿಫರೆಂಟ್. ಓಕೆ, ಈ ಸರ್ಕಲ್ದು ಸೆಂಟರ್ C1 ಬರ್ತೈತಿ, ಇದು ಸೆಂಟರ್ ಇದ್ರ ಸೆಂಟರ್ ಇಲ್ಲಿ ಇರ್ತೈತಿ, ಸೊ ಇದ್ರ ಸೆಂಟರ್ ಇಲ್ಲಿ ಇರ್ತೈತಿ. ಸೊ ಬಟ್ ದೇ ಆರ್ ಟಚಿಂಗ್ ಅಟ್ ಒನ್ ಕಾಮನ್ ಪಾಯಿಂಟ್. ಸೊ ದಟ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ಅ ಟ್ಯಾಂಜೆಂಟ್ ಸರ್ಕಲ್ಸ್ ಅಂತ ಕರಿತೀವಿ ಈ ಪ್ರಾಪರ್ಟಿಗೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ಟ್ಯಾಂಜೆಂಟ್ ಸರ್ಕಲ್ಸ್. ಸೊ ದಿಸ್ ಈಸ್ ಅ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಸೊ ಇನ್ನೊಂದು ಬರ್ತೈತಿ ಕಾಂಗ್ರುಯೆಂಟ್ ಸರ್ಕಲ್ಸ್. ಸೊ ಕಾಂಗ್ರುಯೆಂಟ್ ಸರ್ಕಲ್ಸ್ ಅಂದ್ರೆ ಸೊ ದರ್ ಟೂ ಸರ್ಕಲ್ಸ್ ವಿತ್ ಸೇಮ್ ರೇಡಿಯಸ್. The two circles with same radius. Okay, so they are called as a congruent circles. ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಪರ್ಟಿ ನೋಡ್ಕೊಂಡು ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಇನ್ ಅ ಸರ್ಕಲ್ ಏನಪ್ಪಾ ಅಂದ್ರೆ ಆಂಗಲ್ಸ್ ಇನ್ ಅ ಸೆಮಿ ಸರ್ಕಲ್. ಸೊ ಏನಂತ ಕರಿತೀವಿ ಆಂಗಲ್ಸ್ ಇನ್ ಅ ಸೆಮಿ ಸರ್ಕಲ್. ಸೊ ವಾಟ್ ಈಸ್ ಅವರ್ ಸೆಮಿ ಸರ್ಕಲ್? ಸೊ ದಿಸ್ ಈಸ್ ಅವರ್ ಸೆಮಿ ಸರ್ಕಲ್. ಯಾವುದು? AC. ಸೊ ದಿಸ್ ಈಸ್ half portion of a semicircle. Angles in a semicircle are subtended by the diameter, which is what is our diameter? So diameter is equal to AB. ಸೊ ದಿಸ್ ಪೋರ್ಷನ್ ಇದು ಸೆಮಿ ಸರ್ಕಲ್ ಬಗ್ಗೆ ನಾವು ಮಾತಾಡ್ತೀವಿ ಈಗ. ಓಕೆ, ಸೊ ಫೈನ್. ಸೊ ಸ್ವಲ್ಪ ಹಾಕಿಸ್ಬಿಡ್ತೇನೆ ನಾನು. ಸೊ ಆಂಗಲ್ಸ್ ಇನ್ ಅ ಸೆಮಿ ಸರ್ಕಲ್. ಫೈನ್. ಸೊ ಆಂಗಲ್ಸ್ ಇನ್ ಅ ಸೆಮಿ ಸರ್ಕಲ್ ಆರ್ ಸಬ್ಟೆಂಡೆಡ್ ಬೈ ಆರ್ 90 ಡಿಗ್ರೀಸ್. ಇದು ಆಂಗಲ್ 90 ಡಿಗ್ರಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಸಪೋಸ್ ಇದು ಏನಾದರೂ ಇಲ್ಲಿತ್ತಪ್ಪ ಅಂದ್ರೆ ಇದು ಕೂಡ ಸಬ್ಟೆಂಡಲ್ ಮಾಡಿದ್ರು ಸಹಿತ ಇದು 90 ಡಿಗ್ರಿನ ಇರ್ತೈತಿ. ಅಥವಾ ಸರ್ ಇದು ಹಿಂಗಿತ್ತು, ಇದು ಇಲ್ಲಿಂದ ಮಟ್ಟ ತೊಗೊಂಡ್ರು ಸಹಿತ ಇದು ಕೂಡ 90 ಡಿಗ್ರಿನ ಇರ್ತೈತಿ. ಸೊ ಆಲ್ವೇಸ್ ರಿಮೆಂಬರ್ angles in a semicircle are 90 degrees. Okay, so next one, angles in same segment. Okay, angles in same segment. So ಏನು ಹೇಳ್ತೀನಿ ಅಂತಂದ್ರೆ ಅಲ್ಲಿ ನೋಡ್ಕೊರಿ. ಸೊ angles in same segment ಅಂದ್ರೆ what is our main segment ಇಲ್ಲಿ? So this is our a DB. What is DB? DB is a chord. DB is a chord. Okay, ಸೊ ಇಲ್ಲಿ ಏನಾಗುತ್ತೆ, ಸೊ ಇದು ಮೈನರ್ ಸೆಗ್ಮೆಂಟ್ ಆಕೈತಿ. ಸೊ ದಿಸ್ ಈಸ್ ಅ ಮೈನರ್ ಸೆಗ್ಮೆಂಟ್. ಸೊ ದಿಸ್ ಈಸ್ ಅ ಮೇಜರ್ ಸೆಗ್ಮೆಂಟ್. ಓಕೆ, ಹಂಗಾಗಿರೋದ್ರಿಂದ ಸೊ ಆಂಗಲ್ ಸ್ಟ್ಯಾಂಡಿಂಗ್ ಆನ್ ದ ಸೇಮ್ ಕಾರ್ಡ್ ಆರ್ ಈಕ್ವಲ್. ಸೊ ಈ ಆಂಗಲ್ ಇನ್ ಕೇಸ್ ಆಂಗಲ್ ಡಿ ಎ ಬಿ ಈಸ್ ಈಕ್ವಲ್ ಟು ಆಂಗಲ್ ಡಿ ಸಿ ಬಿ, ಬೋತ್ ಆರ್ ಈಕ್ವಲ್ ಟು ಥೀಟಾ. ಸೊ ದಿಸ್ ಆಂಗಲ್ ವಾಟ್ ಎವರ್ ಯು ಆರ್ ಸೀಯಿಂಗ್ ಹಿಯರ್, ಸೊ ದೇ ಆರ್ ಈಕ್ವಲ್ because they are standing on the same chord. So angles standing on the same chord are equal. Okay, fine, ತಿಳಿತಲ್ಲ. ಸೊ ನೆಕ್ಸ್ಟ್ ನೋಡೋಣ್ರಿ. ಇವೆಲ್ಲ ಇದನ್ನ ನೆನಪಿಟ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಡೈರೆಕ್ಟ್ ಆಗಿನೂ ಕೇಳ್ಬೋದು ಅಥವಾ ಅಪ್ಲಿಕೇಶನ್ ಬೇಸ್ನು ಕೇಳ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇದು ಅಂತಂದ್ರೆ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್. ಸೊ cyclic quadrilateral also called as a inscribed quadrilateral ಅಂತ ಕರೆದಾರೆ. is one whose vertices all lie on a single circle. ನೋಡ್ಕೋಬಹುದು ನೀವು ಈಚ್ ಅಂಡ್ ಎವ್ರಿ vertices A, B, C, D. ಸೊ ಇವೆಲ್ಲ ಕೂಡ ಏನೈತಿ, ದೇ ಆರ್ ಲೈಯಿಂಗ್ ಆನ್ ದ ಸರ್ಕಲ್, ಸಿಂಗಲ್ ಸರ್ಕಲ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂತಂದ್ರೆ ಶೇಪ್ ನೋಡ್ರಿ ಇದು. ದಿಸ್ ಇಸ್ ಅ ರೆಕ್ಟ್ಯಾಂಗಲ್. ಸೊ ದಿಸ್ ಇಸ್ ಅ ಟ್ರೆಪೀಸಿಯಂ. ಸೊ ಈ ತರ ಡಿಫ್ರೆಂಟ್ ಕ್ವಾಡ್ರಿಲ್ಯಾಟ್ರಲ್ಸ್ ಇಫ್ ದೇ ಆರ್ inside a circle, okay, then this is called as a cyclic quadrilateral. ಸೊ ಇದರ ಪ್ರಾಪರ್ಟೀಸ್ ಏನಂದ್ರೆ ದ ಸರ್ಕಲ್ ಈಸ್ ಕಾಲ್ಡ್ ಆಸ್ ಅ ಸರ್ಕಮ್ ಸರ್ಕಲ್. ಸೊ ಈ ಕೇಸಸ್ ಒಳಗೆ ಸರ್ಕಲ್ಗೆ ಏನಂತ ಕರೀತಾರ, ಸರ್ಕಮ್ ಸರ್ಕಲ್ ಅಂತ ಕರೀತಾರ. ಅಂಡ್ ದ ವರ್ಟೈಸಸ್ ಆರ್ ಡಿಸ್ಕ್ರೈಬ್ಡ್ ಆಸ್ ಕಾನ್ಸೈಕ್ಲಿಕ್. ಈ ವರ್ಟೈಸಸ್ ಏನಂತದವಲ್ಲ ಇಲ್ಲಿ, ಸೊ ದೀಸ್ ಆರ್ ಕಾಲ್ಡ್ ಆಸ್ ಅ ಕಾನ್ಸೈಕ್ಲಿಕ್. ಫೈನ್. ಸೊ ದ ಅಪೋಸಿಟ್ ಆಂಗಲ್ಸ್ ಇನ್ ಅ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಆಡ್ ಅಪ್ ಟು 180 ಡಿಗ್ರೀಸ್ ಅಂತಂದ್ರೆ ಈ ಆಂಗಲ್ ನೋಡ್ರಿ, ಆಂಗಲ್ 1, ಲೆಟ್ ಅಸ್ ಸೇ ದಿಸ್ ಇಸ್ ಆಂಗಲ್ 2, ಅಂದ್ರೆ ಆಂಗಲ್ 1 ಪ್ಲಸ್ ಆಂಗಲ್ 2 is equal to 180 degrees. Similarly, this is angle 3 and angle 4. So angle 3 plus angle 4 is also 180 degrees. So ಈ ತರ this is called as a opposite angles in a cyclic quadrilateral are 180 degrees. So ಅದರ ಅಪ್ಲಿಕೇಶನ್ ನೋಡಿದ್ರೆ ನಾಟ್ ಆಲ್ ಕ್ವಾಡ್ರಿಲ್ಯಾಟರಲ್, ವೆರಿ ಇಂಪಾರ್ಟೆಂಟ್ MCQ ಇಲ್ಲೇ ನೀವು ನೋಡ್ಕೋಬೇಕಾಗ್ತೈತಿ. ಸೊ ಇಲ್ಲಿ ನೋಡ್ರಿ, ನಾಟ್ ಆಲ್ ಕ್ವಾಡ್ರಿಲ್ಯಾಟರಲ್ಸ್ ಆರ್ ಸೈಕ್ಲಿಕ್. ಯಾವಾಗ ಸೈಕ್ಲಿಕ್ ಅನ್ನಕ್ಕೆ ಏನು ಪ್ರಾಪರ್ಟಿ ಬೇಕಂದ್ರೆ ಅಪೋಸಿಟ್ ಆಂಗಲ್ಸ್ ಮಸ್ಟ್ ಬಿ
sum of 180 degrees, sum of opposite angles must be 180. So ಅಂದರೆ ನೋಡ್ರಿ ಇಲ್ಲಿ. So let us see an example here. So in this quadrilateral you are able to see. So ನೋಡ್ರಿ, so angle at A, so ಇಲ್ಲಿ 85 degree ಐತಿ. So this is 95, so 102 and 78. So if you add these two angles, so what is that? 85 plus 95, so 170 plus 10, so 180 degrees. So ಆಮೇಲೆ ಉಳ್ಕಿದ್ದಿಲ್ಲೇ ಏನಿರುತ್ತೆ 78 ಪ್ಲಸ್ 102 ಡಿಗ್ರೀಸ್. ಸೊ ದೀಸ್ ಟು, ಸೊ ಅದನ್ನ ಆ್ಯಡ್ ಮಾಡಿದ್ರು ಕೂಡ ನಿಮ್ಗೆ 180 ಡಿಗ್ರೀಸ್ ಬರತೈತಿ. ಸೊ ಇನ್ ದ್ಯಾಟ್ ಕೇಸ್ ವಿ ಕ್ಯಾನ್ ಸೇ ಇಟ್ ಇಸ್ ಅ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್. ಓಕೆ, ಅಪೋಸಿಟ್ ಆಂಗಲ್ಸ್ ಇನ್ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಶುಡ್ ಆಲ್ವೇಸ್ ಟೋಟಲ್ ಟು 180 ಡಿಗ್ರೀಸ್. ಸೊ ದಿಸ್ ಈಸ್ ಹೌ ನೋಡ್ಕೋಬೇಕು. ಸೊ ಫೈನ್. ಸೊ ಆಲ್ವೇಸ್ ನೆನಪಿಟ್ಕೋರಿ. ಸೊ ಟ್ಯಾಂಜೆಂಟ್ಸ್, ಸೊ ಅದ್ರ ಇದು ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟೆ ನಾನು. ಬಟ್ ಇನ್ನೊಂದು ಏನಪ್ಪ ಅಪ್ಲಿಕೇಶನ್ ಅಂದ್ರೆ, ಇಲ್ಲೇ ಟ್ಯಾಂಜೆಂಟ್ ಎ ಇಸ್ ಎಕ್ಸ್ಟರ್ನಲ್ ಪಾಯಿಂಟ್, ಇಟ್ ಇಸ್ ಡ್ರಾನ್ ಟು ದಿ ಸರ್ಕಲ್ ಅಟ್ 2 points B and D. ಸೊ ಇವೆರಡು ರೇಡಿಯಸ್ ಇರೋದ್ರಿಂದ ಸೊ ನಿಮ್ಗೆ ಇಲ್ಲಿ ಏನು ಸಿಗ್ತೈತಿ, ಎ ಬಿ ಈಸ್ ಈಕ್ವಲ್ ಟು ಎ ಡಿ. ಓಕೆ, ಎ ಬಿ ಈಸ್ ಈಕ್ವಲ್ ಟು ಎ ಡಿ. ಸೊ ದಟ್ ಈಸ್ ವಾಟ್ ಇಟ್ ಈಸ್ ರಿಟರ್ನ್ ಹಿಯರ್. ಓಕೆ ಫೈನ್, ಇದು ಆಲ್ರೆಡಿ ನೋಡೇನೋ, ಫಸ್ಟ್ ಒಂದು ರಿಕ್ಯಾಪ್ ಆಯಿತು. ನೆಕ್ಸ್ಟ್ ಒನ್, ನೈನ್ತ್ ಒನ್. ಸೊ ನೈನ್ತ್ ಪಾಯಿಂಟ್ನ ನೋಡ್ಕೊಳ್ಳೋಣ. ಇಫ್ ಅ ಸರ್ಕಲ್ ಟಚಸ್ ಸೈಡ್ ಬಿ ಸಿ ಆಫ್ ಅ ಟ್ರಯಾಂಗಲ್ ಎ ಬಿ ಸಿ. ಇಲ್ಲಿ ನೋಡ್ರಿ, ದೇರ್ ಇಸ್ ಅ ಟ್ರಯಾಂಗಲ್ ಎ ಬಿ ಆ್ಯಂಡ್ ಸಿ. ಸೊ ಇಫ್ ಅ ಟ್ರಯಾಂಗಲ್ ಎ ಬಿ ಸಿ ಒಳಗೆ circle touches the side BC at point P and sides AB and AC produced. So AB ಮತ್ತು AC they are produced to point Q and point R respectively. ಸೊ ಹಿಂಗಿದ್ದಾಗ ಏನಾಗುತ್ತೆ ಅಂತಂದ್ರೆ, ಸೊ ವೆರಿ ಕೇರ್ಫುಲಿ ನೋಡ್ಕೋಬೇಕಾಗತ್ತೆ ನೀವು. ಸೊ ಇನ್ ದ್ಯಾಟ್ ಕೇಸ್ ಏನಾಕೈತೆ ಅಂದ್ರೆ, AQ, what is AQ? AQ is a length, so this is a tangent. So in that case AQ is equal to AR. ಯಾಕಂದ್ರೆ since A is an external point and the tangent is touching at Q and R. So already ನಾವು ಫಸ್ಟ್ ಥಿಯರಮ್ ಕಲ್ತಿರೋ ಪ್ರಕಾರ AQ is equal to AR ಆಕೈತಿ. Now this is very important, which is equal to half of the perimeter of triangle ABC. ಏನು ಟ್ರಯಾಂಗಲ್ ಐತಲ್ಲ ಇದು ABC, half of the perimeter of ABC. ಇದನ್ನ ರಿಮೆಂಬರ್ ಮಾಡ್ಕೋರಿ. ಸೊ ಪ್ರೂವ್ ಮಾಡ್ಕೊಂತ ಕುಂತ್ರೆ ಸ್ವಲ್ಪ ಟೈಮ್ ತಗೋತೈತಿ. ಸೊ ಬೆಟರ್ ಯು ಕ್ಯಾನ್ ರಿಮೆಂಬರ್. ಸೊ ಇದೇ ಸೇಮ್ ಫಿಗರ್ಗೆ ಮತ್ತೆ ಇನ್ನೊಂದು ಏನು ರಿಸಲ್ಟ್ ಅಪ್ಪ ಅಂದರೆ, ಎ ಬಿ ಪ್ಲಸ್ ಬಿ ಪಿ. ಇಲ್ಲಿ ನೋಡ್ರಿ ಇಲ್ಲೇ. ಸೊ ದಿಸ್ ಈಸ್ ಎ ಬಿ ಪ್ಲಸ್ ಬಿ ಪಿ ಈಸ್ ಈಕ್ವಲ್ ಟು ಸಿಮಿಲರ್ಲಿ ಎ ಸಿ ಪ್ಲಸ್ ಸಿ ಪಿ. ಓಕೆ, ಸೊ ದಿಸ್ ಈಸ್ ವಾಟ್ ಆ್ಯಕ್ಚುಲಿ ಅವರ ಹೇಳ್ಯಾರ. ಓಕೆ, ಸೊ ಏನಪ್ಪ ಅಂದರೆ, ಈ ಲೆಂತ್ ಎ ಸಿ ಪ್ಲಸ್ ದಿಸ್ ಪೋರ್ಷನ್ ಲೆಂತ್ ಈಸ್ ಈಕ್ವಲ್ ಟು ಅಡಿಷನ್ ಆಫ್ ಎ ಬಿ ಪ್ಲಸ್ ಪಿ ಬಿ. ಸೊ ದಿಸ್ ಈಸ್ ಈಕ್ವಲ್ ಅಂತ ಅವನು ಹೇಳ್ಯಾನ. ಸೊ ಜಸ್ಟ್ ರಿಮೆಂಬರ್. Fine. So next one ನೋಡೋಣ. Okay, 10th point. So if the in circle of triangle ABC touches side, in circle ಅಂತಂದ್ರೆ whenever you draw a circle inside a triangle, it is called as a in circle of a triangle ABC touches the side BC at BC, CA and AB at points D, E and F. ಇಲ್ಲೇ ಟಚ್ ಮಾಡತ್ತವು. ಓಕೆ, and D, E and F. It is touching the point at D, E and F respectively. Then what we can say, so first important point ಏನಂದ್ರೆ, AF ಇಲ್ಲಿ ನೋಡ್ರಿ ಇದೆ, this one AF plus BD. So this is AF plus BD plus CE is equal to AE. So that is equal to what? It is equal to AE plus BF plus CD, this one. So meaning ಏನಪ್ಪಾ ಅಂತಂದ್ರೆ, these two lengths will be equal because B is like an external point and C is also external, A also external point. So ಹಾಗಾಗಿ BF is equal to BD, so CD is equal to CE, ಆಮೇಲೆ AF is equal to AE. ಸೊ ಇದನ್ನೆಲ್ಲ ಪಾಯಿಂಟ್ಸ್ ನೀವು ಇದು ಮಾಡ್ಕೊಂಡ್ರೆ, ಸೊ ವಿಚ್ ಈಸ್ ಆಲ್ಸೋ ಈಕ್ವಲ್ ಟು ಹಾಫ್ ಆಫ್ ದಿ ಪೆರಿಮೀಟರ್ ಆಫ್ ಟ್ರಯಾಂಗಲ್ ABC, ಹಾಫ್ ಆಫ್ ದಿ ಪೆರಿಮೀಟರ್ ಆಫ್ ಟ್ರಯಾಂಗಲ್ ABC. ಸೊ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, AB ಇನ್ನೊಂದು ನೋಡ್ಕೊಳ್ಳಿ ನೆಕ್ಸ್ಟ್, AB ಪ್ಲಸ್ CD. ಸೊ ಲೆಟ್ ಮೀ ಇದನ್ನ ಅಳ್ಕಿಸ್ತೇನೆ ಬಿಕಾಸ್ ಅದರ್ ಪ್ರಾಪರ್ಟೀಸ್ನು ನೋಡ್ಕೋಬೇಕಾಕೈತಿ. ಸೊ ಎ ಬಿ ಪ್ಲಸ್ ಸಿ ಡಿ, ಸೊ ಈ ಎ ಬಿ ಪ್ಲಸ್ ಸಿ ಡಿ ಈಸ್ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಡಿ. ಸೊ ದಿಸ್ ಇಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ಓಕೆ, ಸೊ ಇದು ನೋಡ್ಕೋಬೇಕ್ರಿ ನೀವು. ಸೊ ನೆಕ್ಸ್ಟ್ ಒನ್, ಟ್ರಯಾಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು ಹಾಫ್ ಆಫ್ ದಿ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಎ ಬಿ ಸಿ ಇಂಟು ಆರ್. ವೆರಿ ಇಂಪಾರ್ಟೆಂಟ್ ಇದು. Okay, so area of triangle ABC is equal to half of the perimeter of triangle ABC into R. ಸೊ ಯಾಕೆ ಪೆರಿಮೀಟರ್ ಇಂಟು ರೇಡಿಯಸ್ ಮಾಡತ್ತಾರ ಅಂದ್ರೆ, ನಿಮ್ಗೆ ಏರಿಯಾ ಸಿಗಬೇಕಲ್ಲ, ಮೀಟರ್ ಸ್ಕ್ವೇರ್ ಅಂದರೆ 2 ಡೈಮೆನ್ಷನ್ ಮಲ್ಟಿಪ್ಲೈ ಆಗಲೇಬೇಕಲ್ಲೇ. ಸೊ ವೆರಿ ಇಂಪಾರ್ಟೆಂಟ್, ದಿಸ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್.
So next one is fourth point. AF is equal to what? AF is equal to AE. So yakandre your lines just two tangents will be equal, which is equal to S minus A. Okay, so semi perimeter kaltirbekkala ನೀವು. So a semi perimeter S is equal to A plus B plus C divided by 2. Okay, so what is this S? S is a semi perimeter of triangle. So ಅದಕ್ಕೆ ಅಂದ್ರೆ A ಏನು end ಇರ್ತೈತಲ್ಲ, so whatever the end A is there, so this should be named as small a. ಇದರ opposite in small a ತಗೋಬೇಕು ಅಂದ್ರೆ ಇಲ್ಲಿ ನಿಮಗೆ ತೋರಿಸ್ತೀನಿ. So if there is a triangle A, B and C, the opposite end of the what is A, capital A is, this is the length small a ಅಂತ ತಗೋತೀವಿ. B the opposite end ಗೆ ನಾವು small b ಅಂತ ತಗೋತೀವಿ. So this length. Okay, so C the opposite end ಗೆ small c ಅಂತ ನಾವು ತಗೋತೀವಿ. ಓಕೆ, ಸೊ ಈ ಥರ. ಸೊ ಆ ಟೈಮ್ನಾಗ ಏನಾಕೈತಿ, ಸೆಮಿ ಪೆರಿಮೀಟರ್ ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಬೈ 2. ಸೊ ಹಂಗಾದಾಗ ಏನಾಕೈತಿ, ಎ ಎಫ್ ಇಸ್ ಈಕ್ವಲ್ ಟು ಎ ಇ, ಸೊ ವಿಚ್ ಈಸ್ ನಥಿಂಗ್ ಬಟ್ ಎಸ್ ಮೈನಸ್ ಎ. ಓಕೆ, ಸೊ ವಾಟ್ ಈಸ್ ಎಸ್ ಮೈನಸ್ ಎ? ಸೊ ಎ ಎಫ್ ಆ್ಯಂಡ್ ಎಸ್, ಈ ಪಾಯಿಂಟ್, ದೀಸ್ ಟೂ ಪಾಯಿಂಟ್ಸ್ ಯಾರ್ ನಥಿಂಗ್ ಬಟ್ ಎಸ್ ಮೈನಸ್ ಎ. ಯಾಕಪ್ಪ ಅಂತಂದ್ರೆ, ಸೊ ಯು ಕ್ಯಾನ್ ಜಸ್ಟ್ ಸಿ ಎಸ್ ಮೈನಸ್ ಎ, ಆವಾಗ ಬಿ ಡಿ. ಸೊ ನೆಕ್ಸ್ಟ್ ಒನ್ ಸಿಮಿಲರ್ಲಿ ಬಿ ಎಫ್ ಇಸ್ ಈಕ್ವಲ್ ಟು ಬಿ ಡಿ, ಬಿ ಎಫ್ ಇಸ್ ಈಕ್ವಲ್ ಟು ಬಿ ಡಿ, ಸೊ ವಿಚ್ ಈಸ್ ಅಗೇನ್ S minus B, S minus B. So similarly ಇನ್ನೊಂದಿಲ್ಲೇ CE is equal to CD, which is also equal to S minus C. So these are the important properties. ಇವೆಲ್ಲ ಭಾಳ ಇಂಪಾರ್ಟೆಂಟ್ ಇವು. ಸ್ವಲ್ಪ ಟೈಮ್ ಹಿಡಿತೈತಿ ಸ್ವಲ್ಪ ನೀವು ಅರ್ಥ ಮಾಡ್ಕೊಳಕ. ಸೊ ಬಟ್ ಅದನ್ನು ನೀವು ನೋಟ್ಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಅದು ಕ್ಲಾರಿಟಿ ಸಿಗ್ತೈತಿ. ಸೊ